ಆಲ್ಮೋಸ್ಟ್ 80% ಮೇಲೆ ಬಂದಿದ್ದೀನಿ. ಆ ಕಡೆ ಅಕ್ಕಯ್ಯಮ್ಮನ ದೇವಸ್ಥಾನ ಇದೆ, ಎಷ್ಟು ಉದ್ದಕ್ಕೆ. ನಾನು ಫಸ್ಟ್ ಭೀಮಲಿಂಗೇಶ್ವರನ ನೋಡ್ಕೊಂಬಂದ್ಬಿಡ್ತೀನಿ. ಭೀಮಲಿಂಗೇಶ್ವರ, ಭುವನೇಶ್ವರಿ, ಯಾಕಂದರೆ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಶ್ರೀ ಕ್ಷೇತ್ರ ಅಕ್ಕಯ್ಯಮ್ಮನ ಬೆಟ್ಟ, ಶ್ರೀ ಉದ್ಭವ ಪಂಚಮುಖಿ ಭೀಮೇಶ್ವರ ಸ್ವಾಮಿ ಸನ್ನಿಧಾನ. ಮೂಲತಃ ಇದು ಶಿವನ ಒಂದು ದೇವಸ್ಥಾನ. ಉದ್ಭವ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಶಿವನಿಗೆ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ. ಶಿವನೇ ಫಸ್ಟ್ ಇಲ್ಲಿ ಉದ್ಭವ ಆಗಿದ್ರು. ಮೂಲತಃ ಸಪ್ತಮಾತೆಯರು ಇಲ್ಲಿ ಮೂಲ ವಿಗ್ರಹಗಳು ಸಿಕ್ಕಿದ್ರಿಂದ ಅದನ್ನು ಅದೇ ರೀತಿ ವಿಗ್ರಹಗಳು ಸ್ಥಾಪನೆ ಮಾಡಿ ಅಕ್ಕಯ್ಯಮ್ಮ ಬೆಟ್ಟ ಅಂತ ಹೆಸರಿದೆ. ಇದು ಸುಮಾರು ಬೆಂಗಳೂರಿಂದ ಇಲ್ಲಿಗೆ ಒಂದು 29 ಕಿಲೋಮೀಟರ್ ಆಗುತ್ತೆ. ಏರ್ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು ರಸ್ತೆಯಲ್ಲಿರ್ತಕ್ಕಂಥದ್ದು. ಚಿಗ್ಗಿಜಾಲ ಅಥವಾ ವಿದ್ಯಾನ ಕ್ರಾಸ್ ಅಲ್ಲಿಂದ ಬರ್ಬೋದು. ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ದರ್ಶನ ಇರುತ್ತೆ. ಬೇರೆ ದಿನಗಳು ಪೂಜೆ ಅಷ್ಟೇ, ಟೆಂಪಲ್ ಓಪನ್ ಇರಲ್ಲ. ಇಲ್ಲಿ ಕಾರ್ತಿಕ ಸೋಮವಾರ ವಿಶೇಷವಾಗಿ ಒಂದೊಂದು ಊರವರು ಒಂದೊಂದು ದಿವಸ ಅನ್ನದಾನ, ಅಭಿಷೇಕ, ಅಲಂಕಾರ ಅನ್ನದಾನ ಮಾಡ್ತಾರೆ. ಭೀಮೇಶ್ವರ ಆಗಿರೋದ್ರಿಂದ ಭೀಮನ ಅಮಾವಾಸ್ಯೆ ಹೊತ್ತು ವಿಶೇಷ ಅಭಿಷೇಕ, ಅಲಂಕಾರ, ಅನ್ನದಾನ ಇರುತ್ತೆ. ಶಿವರಾತ್ರಿಗೆ ವಿಶೇಷ ಏನಪ್ಪ ಅಂದರೆ ಹಬ್ಬದ ದಿವಸ ಅಭಿಷೇಕ, ಅಲಂಕಾರ, ದರ್ಶನ ಇರುತ್ತೆ. ಸಂಜೆ ಎಲ್ಲ ಕಲ್ಯಾಣೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಹಬ್ಬ ಆಗಿ ಮಾರನೇ ದಿವಸ ಬೆಳಗ್ಗೆಗೆ ಶಿವ ಪಾರ್ವತಿಯನ್ನ ಉತ್ಸವ ಮೂರ್ತಿಗಳನ್ನ ಒಂದು ರಥೋತ್ಸವದಲ್ಲಿಟ್ಟು ಈ ಒಂದು ದೇವಸ್ಥಾನ ಸುತ್ತಲೂ ಒಂದು 5 ಪ್ರದಕ್ಷಿಣೆ ಮಾಡಿ ತದನಂತರ ಅನ್ನದಾನ ಇರುತ್ತದೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಬಂದಂಥವ್ರಿಗೆ ಅವರ ಕಷ್ಟ ಕಾರ್ಪಣ್ಯಗಳು ಏನೇ ಆಗಲಿ, ಮದುವೆ ಆಗಲಿ, ಮಕ್ಕಳ ಸಂತಾನದ್ದಾಗಲಿ ಅಥವಾ ಮನೆ ಕಡೆ ಸಮಸ್ಯೆ ಏನೇ ಇರಲಿ, ಅವರು ಒಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಅಮ್ಮನವ್ರ ಹತ್ರ ಸಂಕಲ್ಪ ಮಾಡಿ 3 ವಾರ, 5 ವಾರ, 7 ವಾರ, 9 ವಾರ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ವಾರ ಬಂದು ಆ ಒಂದು ಕಲ್ಯಾಣಿ ದೊಣೆ ಅಂತಿದೆಯಲ್ಲ ಅಲ್ಲಿ ಗಂಗಾ ಪೂಜೆ ಮಾಡಿ ನೀರಲ್ಲಿ ಮುಳುಗಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಬೇಕು. ಅವರಿಷ್ಟು ಹರಕೆ ಮುಗಿಸಿದಾದ್ಮೇಲೆ ಸ್ವಲ್ಪ ದಿವಸ ಕಾಯಬೇಕು. ಆಗ ಅಮ್ಮನವರು ಅವ್ರೇನು ಹರಕೆ ಇರುತ್ತೆ ಅದನ್ನು ಪ್ರಸಾದ ಕೊಡ್ತಾರೆ. ತದನಂತರ ಅವ್ರೇನು ಮನಸ್ಸಲ್ಲಿ ಕೋರಿಕೆ ಮಾಡ್ತಾರೋ ಅದನ್ನು ಅಲ್ಲಿ ಬಂದು ತೀರಿಸ್ಬೇಕು. ಇದು ವಿಶೇಷವಾಗಿದ್ದಂಥ ಇದು ಅಕ್ಕಯ್ಯಮ್ಮ ಬೆಟ್ಟದಲ್ಲಿ ವಿಶೇಷ. ಒಳ್ಳೆಯ ಒಂದು ಕ್ಷೇತ್ರ. ಇಲ್ಲಿ ಸುಮಾರು ಒಂದು 7-8 ದೇವಸ್ಥಾನಗಳಿದ್ದಾವೆ. ಅಲ್ಲಿ ಅಕ್ಕಯ್ಯಮ್ಮ ಒಂದಿದೆ, ಮುನೇಶ್ವರ, ನವಗ್ರಹ. ಈ ಮೇಲೆಗಡೆ ಬಂದರೆ ರಾಮರ ದೇವಸ್ಥಾನ, ಭೀಮೇಶ್ವರ, ಭುವನೇಶ್ವರಿ. ಸ್ವಲ್ಪ ಕೆಳಗಡೆ ಹೋದರೆ ಆಂಜನೇಯ ದೇವಸ್ಥಾನ, ಅದು ಪುರಾತನದ್ದು. ಮತ್ತು ಕೈವಾರ ತಾತಯ್ಯನವರು. ಮತ್ತು ಇನ್ನೊಂದೇನಪ್ಪ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಬೆಟ್ಟದ ಮೇಲೆ ಕ್ಷೇತ್ರದಲ್ಲಿ ಒಂದು 8 ದೇವಸ್ಥಾನವಿದೆ. ತದನಂತರ ಉತ್ತರಹಳ್ಳಿ ಗ್ರಾಮದಲ್ಲಿ ಸುಮಾರು ದೇವಸ್ಥಾನ ಇದ್ದಾವೆ. ಕಾಳಿಕಾಂಬ, ಧನಲಕ್ಷ್ಮಿ, ಸಾಯಿಬಾಬಾ, ಮತ್ತು ಮುನೇಶ್ವರ, ಅನ್ನಪೂರ್ಣೇಶ್ವರಿ, ಸುಮಾರು ದೇವಸ್ಥಾನ ಇದ್ದಾವೆ. ಈ ಬೆಟ್ಟದ ಮೇಲೆ ಒಂದು 8 ದೇವಸ್ಥಾನ ಇದೆ. ಅದೇ ವಿಶೇಷ. ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು ಸುಮಾರು ಬೆಳಗ್ಗೆ ಒಂದು 8-9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಓಪನ್ ಇರುತ್ತೆ. ಬೇರೆ ದಿವಸಗಳಲ್ಲಿ ದೇವಸ್ಥಾನಗಳು ಓಪನ್ ಇರಲ್ಲ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಕಾರ್ತಿಕ ಮಾಸ, ಶಿವರಾತ್ರಿ, ಭೀಮನ ಅಮಾವಾಸ್ಯೆ, ಈ ಭೀಮೇಶ್ವರ ಸ್ವಾಮಿದು ವಿಶೇಷ. ನೋಡಿ, ಈ ಮರ ಎಲ್ಲ ಸುಮಾರು ವರ್ಷ ಹಳೆಯ ಕಾಲದಿಂದ ಸ್ವಾಮಿ ಅಲ್ಲೇ ಆಗಿರೋದು ಅಂತ ಹೇಳ್ತಾರೆ. ಇದು ಯಾವಾಗ ಆಗಿದ್ದು, ಎಲ್ಲಾಗಿದ್ದು ನಮಗೂ ಗೊತ್ತಿಲ್ಲ. ಸುಮಾರು ನಮಗೆ ಗೊತ್ತಿದ್ದಂಗೆ 3ನೇ ತಲೆಮಾರು. ನಮ್ಮ ತಾತ ಮಾಡ್ತಕ್ಕಂಥದ್ದು ಪೂಜೆ ನೋಡಿದ್ದೀವಿ, ನಮ್ಮ ಅಪ್ಪ ಮಾಡೋದು ನೋಡಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಈಗ ಅದಕ್ಕಿಂತ ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ಇದು ಸುಮಾರು ಸಾವಿರಾರು ವರ್ಷಗಳಾಗಿದೆ. ಇಷ್ಟು ವರ್ಷ ಅಂತ ಗೊತ್ತಿಲ್ಲ. ಉದ್ಭವ ಆಗಿರೋದು ಪಂಚಮುಖ ಭೀಮೇಶ್ವರ ಅಂತ ವಿಶೇಷವಾಗಿರ್ತಕ್ಕಂಥ ಇದೇ ಸ್ಥಳ. ಎಲ್ಲ ಕಡೆ ಶಿವಲಿಂಗಗಳು ಉದ್ಭವ ಆಗಿದ್ದಾವೆ. 1 ಮುಖ, 2 ಮುಖ, 3, 4, 5 ಅಂತ 5ನೇ ಮುಖ ಇಲ್ಲೇ ಇರೋದು. ಅದಕ್ಕೆ ಇಲ್ಲಿ ಕ್ಷೇತ್ರದಲ್ಲಿ ಉದ್ಭವ ಪಂಚಮುಖಿ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ವಿಶೇಷವಾಗಿರ್ತಕ್ಕಂಥದ್ದು.